ನಾನು ಅಹಿಂದ ನಾಯಕ ಅಂತ ಹೇಳ್ಕೊಳ್ಳುವ ಸಿದ್ದರಾಮಯ್ಯನವರಿಗೆ ಯಾವುದೇ ಸಂಕೋಚ ಇರಲಿಲ್ಲ. ನಾನು ಅಹಿಂದ ಪರ ಅಂತ ಹೇಳಿಕೊಳ್ಳಲು ಅವರು ಹಿಂಜರಿತಾ ಇರಲಿಲ್ಲ. ಕಳೆದ 20 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಅಸ್ತ್ರ ಅಹಿಂದವೇ ಆಗಿತ್ತು. ಅದೇ ಅಹಿಂದ ಅಸ್ಮಿತೆ ಅವರನ್ನು ಕರ್ನಾಟಕ ಕಂಡ ಬಲಾಢ್ಯ ಮಾಸ್ ಲೀಡರ್ನಾಗಿ ಮಾಡಿತ್ತು. ಈ ರಾಜ್ಯದ 50%ಗೂ ಅಧಿಕ ಜನರ ನಾಯಕನಾಗಿ ಸಿದ್ದರಾಮಯ್ಯ ಮೂಡಿ ಬಂದಿದ್ದರು. ಅಹಿಂದ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರು ಕಳೆದ 2 ದಶಕದ ಅವಧಿಯಲ್ಲಿ ಅಧಿಕಾರದಲ್ಲಿದ್ದಾಗ ಅಹಿಂದ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ಒಂದಷ್ಟು ಕೆಲಸ ಮಾಡಿದ್ದಾರೆ. ಅಹಿಂದ ಪರವಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅಹಿಂದ ವರ್ಗದ ಬಡವರಿಗೆ, ದುಡಿಯುವ ಕೈಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಅಹಿಂದ ವರ್ಗಕ್ಕೆ ಈ ಹಿಂದಿನ ಸರ್ಕಾರಗಳು ಕೊಟ್ಟ ಅನುದಾನಕ್ಕಿಂತ ಹೆಚ್ಚಿನ ಅನುದಾನವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರೇ ಮಹಾಶಕ್ತಿಯೂ ಆಗಿದ್ದರು. ಅಂತಹ ಸಿದ್ದರಾಮಯ್ಯ ಈಗ ಅಧಿಕಾರ ಪೀಠದಿಂದ ನಿರ್ಗಮಿಸಿದ್ದಾರೆ. ಅವರ ನಿರ್ಗಮನ ಅಹಿಂದ ವರ್ಗಕ್ಕೆ ದೊಡ್ಡ ಹೊಡೆತ. ಸಿದ್ದರಾಮಯ್ಯ ನಿರ್ಗಮನದಿಂದ ಅಹಿಂದ ವರ್ಗ ಅನಾಥವಾಗುತ್ತಾ ಅನ್ನೋ ಆತಂಕ ಈಗ ರಾಜ್ಯದ ಅಹಿಂದ ವರ್ಗದಲ್ಲಿ ಕಾಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ದಕ್ಕೆ ರಾಜ್ಯದ ಅಹಿಂದ ವರ್ಗದಲ್ಲಿ ನೋವಿದೆ, ಬೇಸರ ಇದೆ, ಸಿಟ್ಟಿದೆ, ಅಸಹನೆ ಇದೆ. ಅದು ಬಹಿರಂಗವಾಗಿ ದೊಡ್ಡ ಮಟ್ಟದಲ್ಲಿ ಕಾಣದೇ ಇರಬಹುದು, ಆದರೆ ಅಂತರಂಗದಲ್ಲಿ ಅಹಿಂದ ವರ್ಗಕ್ಕೆ ಬೇಸರ ಇದೆ. ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿದ್ದ ಏಕೈಕ ಅಹಿಂದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ದಕ್ಕೆ ಸಹಜವಾಗಿಯೇ ಅಹಿಂದ ವರ್ಗ ಅಸಮಾಧಾನಗೊಂಡಿದೆ. ಇದೇನಾ ನೀವು ಅಹಿಂದ ವರ್ಗಕ್ಕೆ ಕೊಡೋ ನ್ಯಾಯ ಅನ್ನೋದು ಅಹಿಂದ ವರ್ಗದ ಪ್ರಶ್ನೆ. ಅವರ ಈ ಅಸಮಾಧಾನವನ್ನು ತಣಿಸಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತನ್ನ ಮತ ಬ್ಯಾಂಕ್ ಆಗಿರುವ ಅಹಿಂದ ವರ್ಗವನ್ನು ಹಿಡಿದಿಟ್ಟುಕೊಳ್ಳುವುದು ಕಾಂಗ್ರೆಸ್ಗೆ ಈಗ ದೊಡ್ಡ ಸವಾಲು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರದಲ್ಲಿರುವುದು 4 ರಾಜ್ಯಗಳಲ್ಲಿ: ಕರ್ನಾಟಕ, ಕೇರಳ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ. ದಕ್ಷಿಣ ಭಾರತದಲ್ಲಿ 3 ರಾಜ್ಯಗಳು, ಉತ್ತರ ಭಾರತದಲ್ಲಿ ಒಂದೇ ರಾಜ್ಯ. ಅದರಲ್ಲಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಒಬ್ಬರೇ OBC. ಉಳಿದ 3 ರಾಜ್ಯಗಳಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ. ಅಹಿಂದ ಸಿಎಂ ಇದ್ದಿದ್ದು ಕರ್ನಾಟಕದಲ್ಲಿ ಮಾತ್ರ. ಈಗ ಕರ್ನಾಟಕಕ್ಕೂ ಮೇಲ್ವರ್ಗದ ಸಿಎಂ ಅವರನ್ನೇ ತಂದಿದ್ದಾರೆ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವ 4 ರಾಜ್ಯಗಳಲ್ಲೂ ಮುಖ್ಯಮಂತ್ರಿಯಾಗಿರುವುದು ಮೇಲ್ವರ್ಗದವರೇ. ಹೀಗಿರುವಾಗ ರಾಹುಲ್ ಗಾಂಧಿ ಅವರಿಗೆ ಹಿಂದುಳಿದ ವರ್ಗದ ಹೆಸರಲ್ಲಿ ರಾಜಕೀಯ ಮಾಡುವುದಕ್ಕೆ ಯಾವ ನೈತಿಕತೆ ಇದೆ ಅನ್ನೋದು ಸಹಜವಾಗಿ ಕೇಳಿ ಬರ್ತಾ ಇರುವ ಪ್ರಶ್ನೆ. ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ಇಡೀ ದೇಶದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದು ನಿಜ ಕೂಡ. ಆದರೆ ಉದ್ಯೋಗದಲ್ಲಿ OBCಗಳ ಪರವಾಗಿ ಮಾತಾಡೋರಿಗೆ ರಾಜಕೀಯ ಅಧಿಕಾರದಲ್ಲೂ OBCಗಳಿಗೆ ಪಾಲು ಕೊಡಬೇಕು ಅನ್ನೋ ಕಾಳಜಿ ಮತ್ತು ಪ್ರಜ್ಞೆ ಇರಬೇಕಲ್ವಾ? 70ರ ದಶಕದವರೆಗೂ ಕರ್ನಾಟಕದ ರಾಜಕೀಯ ಅಧಿಕಾರ ಅಹಿಂದ ವರ್ಗದ ಕೈಗೆ ಎಟಕಿರಲಿಲ್ಲ. ಅಲ್ಲಿಯವರೆಗೆ ಲಿಂಗಾಯತ ಮತ್ತು ಒಕ್ಕಲಿಗರದ್ದೇ ಅಧಿಕಾರವಾಗಿತ್ತು. ಆವಾಗ ದೇವರಾಜ ಅರಸು ಎಂಬ ನಾಯಕನ ಉದಯವಾಯಿತು. ರಾಜಕೀಯ ಅಧಿಕಾರ ಕೆಲವು ಸಮುದಾಯಗಳ ಸ್ವತ್ತೇ ಅಂತ ಅವರು ಪ್ರಶ್ನೆ ಕೇಳಿದರು. ಅವರ ಪ್ರಶ್ನೆಗೆ ಅವರೇ ಉತ್ತರ ಕಂಡುಕೊಂಡ್ರು. ಅಹಿಂದ ವರ್ಗಕ್ಕೆ ರಾಜಕೀಯ ಅವಕಾಶ ಸಿಗಬೇಕು ಎಂಬ ಕನಸು ಕಂಡು ಆ ಕನಸು ನನಸಾಗಲು ಕೆಲಸ ಮಾಡಿದರು. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರನ್ನ ಒಂದುಗೂಡಿಸಿದರು. ಅಲ್ಲಿಂದ ಶುರುವಾಗಿದ್ದು ಈ ಅಹಿಂದ ರಾಜಕಾರಣ. ಈ ವ್ಯವಸ್ಥೆಯನ್ನು ಬದಲಾಯಿಸಿದ್ದು ಮತ್ತು ಅಹಿಂದ ವರ್ಗಕ್ಕೆ ರಾಜಕೀಯ ಅಧಿಕಾರ ತಂದುಕೊಟ್ಟವರು ದೇವರಾಜ ಅರಸು. ಅರಸು ಕೃಪೆಯಿಂದ ಹಲವು OBC ನಾಯಕರು ವಿಧಾನಸೌಧದ ಮೆಟ್ಟಿಲು ಹತ್ತಿದ್ರು. ಹಲವರು ಶಾಸಕರಾದರು, ಮಂತ್ರಿಯಾದರು, ಮುಖ್ಯಮಂತ್ರಿಯೂ ಆದರು. ಅರಸು ನಂತರ OBC ಸಮುದಾಯದಿಂದ ಬಂಗಾರಪ್ಪ, ಮೊಯ್ಲಿ ಮತ್ತು ಧರಮ್ ಸಿಂಗ್ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. OBC ನಾಯಕರ ಈ ಪಟ್ಟಿಯಲ್ಲಿ ಹೆಚ್ಚು ಪ್ರಭಾವಶಾಲಿ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಕರ್ನಾಟಕದ ರಾಜಕಾರಣದಲ್ಲಿ ಅರಸು ಅವರು ಹುಟ್ಟುಹಾಕಿದ್ದ ಅಹಿಂದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದವರು ಸಿದ್ದರಾಮಯ್ಯನವರು. ಅವರ ಸೈದ್ಧಾಂತಿಕ ಬದ್ಧತೆ, ಅವರ ವಿಚಾರಧಾರೆ, ಅವರ ಒಲವು ನಿಲುವುಗಳು, ಅವರ ಭಾಷೆ, ಅವರಲ್ಲಿದ್ದ ಜ್ಞಾನ, ಅವರಲ್ಲಿದ್ದ ದಿಟ್ಟತನದ ಕಾರಣಕ್ಕೆ ಸಿದ್ದರಾಮಯ್ಯನವರು ವಿಭಿನ್ನ ನಾಯಕರಾದರು. ಕೊನೆಗೆ ಮಾಸ್ ಲೀಡರ್ ಆಗಿ ಮೂಡಿ ಬಂದರು. ಹೆಚ್ಚು ನಿರೀಕ್ಷೆಯನ್ನು ಮೂಡಿಸಿದ ನಾಯಕನಾದರು. ಆದರೆ ಅವರ ಮೇಲಿದ್ದ ನಿರೀಕ್ಷೆಗಳನ್ನೆಲ್ಲ ಅವರು ಪೂರೈಸಿಲ್ಲ. ಹಲವು ಸಲ ಸಿದ್ದರಾಮಯ್ಯನವರು ನಿರಾಶೆ
ನಿರಾಶೆ ಮಾಡಿದ್ದೂ ಇದೆ. ಹಲವು ಸಲ ಅಹಿಂದ ವರ್ಗದ ವಿಶ್ವಾಸಕ್ಕೂ ಅವರು ಧಕ್ಕೆ ಮಾಡಿದ್ದಾರೆ. ಅದು ಬೇರೆ ಚರ್ಚಾ ವಿಷಯ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಮೂಲಕ ಕರ್ನಾಟಕದ ರಾಜಕಾರಣದಲ್ಲಿ ಅಹಿಂದ ವರ್ಗದ ಕೈಕಾಲುಗಳನ್ನು ಕತ್ತರಿಸಿ ಬಿಟ್ಟಂತಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಂಬಿಕೆಯಾಗಿದ್ದರು, ಅಹಿಂದ ತತ್ವದ ಪ್ರತಿನಿಧಿಯಾಗಿದ್ದರು, ಅಹಿಂದ ಚಳುವಳಿಯ ಮುಖ ಆಗಿದ್ದರು. ಹಾಗಾಗಿ ಅವರ ನಿರ್ಗಮನ ಕೇವಲ ಒಂದು ಹುದ್ದೆಯ ಅಥವಾ ವ್ಯಕ್ತಿಯ ಬದಲಾವಣೆಯಷ್ಟೇ ಅಲ್ಲ, ಅದು ಕೋಟ್ಯಂತರ ಜನರ ಮನಸ್ಸಿನಲ್ಲಿ ಭದ್ರತೆ ಕಳೆದು ಹೋದ ಭಾವನೆ ಮೂಡಿಸಿದೆ. ಸಿದ್ದರಾಮಯ್ಯನವರು ಅಂಚಿನ ಜನರ ಆಶಾಕಿರಣ ಆಗಿದ್ದರಿಂದ, ಅಹಿಂದ ವರ್ಗದ ಧ್ವನಿಯಾಗಿದ್ದರಿಂದ ಅವರ ನಿರ್ಗಮನವು ಕರ್ನಾಟಕದಲ್ಲಿ ಅಹಿಂದ ರಾಜಕಾರಣದ ಅಸ್ತಮದಂತೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ಜಾಗವನ್ನು ತುಂಬಬಲ್ಲ ಮತ್ತೊಬ್ಬ ಸಮರ್ಥ ಅಹಿಂದ ನಾಯಕ ಕಂಡು ಬರ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್ ಮುಂತಾದ ಮತ್ತೊಂದು ಪೀಳಿಗೆಯ ಅಹಿಂದ ನಾಯಕರಿದ್ದರು. ಅವರು ಸಿದ್ದರಾಮಯ್ಯನವರ ಜಾಗವನ್ನು ತುಂಬುವಷ್ಟು ಸಮರ್ಥರಾಗಿಲ್ಲ. ಇವರೆಲ್ಲ ಸಿದ್ದರಾಮಯ್ಯರಷ್ಟು ಶಕ್ತಿಶಾಲಿಯೂ ಅಲ್ಲ. ಕರ್ನಾಟಕದ ಅಹಿಂದ ವರ್ಗದಲ್ಲಿದ್ದ ರಾಜಕೀಯ ಅಧಿಕಾರ ಇನ್ನೇನು ಹಸ್ತಾಂತರ ಆಗಲಿದೆ. ಅಹಿಂದ ವರ್ಗದ ಬಳಿಯಿದ್ದ ಅಧಿಕಾರ ಮೇಲ್ವರ್ಗದ ಕೈ ಸೇರಲಿದೆ. ಆ ಬಳಿಕ ಸಾಮಾಜಿಕ ನ್ಯಾಯದ ಕಥೆಯೇನು ಅನ್ನೋ ಪ್ರಶ್ನೆ ಇದ್ದೇ ಇದೆ. ರಾಜಕಾರಣದಲ್ಲಿ ರಾಜೀನಾಮೆ, ಅಧಿಕಾರ ಹಸ್ತಾಂತರ, ಪೀಳಿಗೆಯ ಬದಲಾವಣೆ ಇದ್ದಿದೆ. ಆದರೆ ರಾಜ್ಯದ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯವರ ನಿರ್ಗಮನ ಅಷ್ಟು ಸರಳವಾದ ವಿಷಯವಲ್ಲ. ಯಾಕಂದರೆ ಅವರು ಅಹಿಂದ ವರ್ಗದ ನಂಬಿಕೆಯಾಗಿದ್ದರು, ಪ್ರತಿನಿಧಿಯಾಗಿದ್ದರು, ಅಹಿಂದದ ಮುಖವಾಗಿದ್ದರು. ಈ ಅಧಿಕಾರ ಹಸ್ತಾಂತರ ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಸರಾಗವಾಗಿ ನಡೆದಿರಬಹುದು. ಆದರೆ ಸಿಎಂ ಸ್ಥಾನದಿಂದ ಕೆಳಗಿಳಿದಿರೋದಕ್ಕೆ ಸಿದ್ದರಾಮಯ್ಯನವರಿಗೂ ಬೇಸರ ಇದೆ ಅನ್ನೋದನ್ನು ಅವರ ಮುಖಭಾವ ನೋಡಿದಾಗಲೇ ಗೊತ್ತಾಗತ್ತೆ. ಸಿದ್ದರಾಮಯ್ಯನವರ ಮುಖದಲ್ಲಿದ್ದ ನೋವು ಈ ರಾಜ್ಯದ ಅತಿ ದೊಡ್ಡ ಜನಸಮುದಾಯವಾಗಿರುವ OBCಗಳಿಗೆ ಮತ್ತು ಅಹಿಂದ ವರ್ಗಕ್ಕೆ ನೋವು ತಂದಿರಬಹುದು. ಅಹಿಂದ ವರ್ಗದ ಆ ನೋವು ಕಾಂಗ್ರೆಸ್ ಪಾಲಿಗೆ ದುಬಾರಿಯೂ ಆಗಬಹುದು. ಸಿದ್ದರಾಮಯ್ಯನವರ ಮೇಲಿನ ಅಹಿಂದ ಸಮುದಾಯ ಇಟ್ಟಿದ್ದ ನಂಬಿಕೆ ಸಾಮಾನ್ಯ ಆಗಿರಲಿಲ್ಲ. ಅವರು ಕೇವಲ ರಾಜಕಾರಣಿಯಲ್ಲ, ಅವರು ನಮ್ಮವರು ಎಂಬ ಭಾವನೆ ಅಹಿಂದ ವರ್ಗದಲ್ಲಿತ್ತು. ಈಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಆ ಸ್ಥಾನವನ್ನು ತುಂಬಬಲ್ಲ ನಾಯಕ ಯಾರು ಅನ್ನೋ ಪ್ರಶ್ನೆ ಅಹಿಂದ ವರ್ಗದ ಮುಂದಿದೆ. ಅಹಿಂದ ವರ್ಗದಲ್ಲಿರುವ ಈ ತಳಮಳ ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಸವಾಲಾಗಿ ನಿಂತಿದೆ. ಕಾಂಗ್ರೆಸ್ 2028ರಲ್ಲಿ ಮರಳಿ ಅಧಿಕಾರ ಪಡಿಬೇಕಾದ್ರೆ ಅಹಿಂದ ವರ್ಗದ ಬೆಂಬಲ ಬೇಕೇ ಬೇಕು. ಅಹಿಂದ ವರ್ಗದ ಮತಗಳು ಚದುರಿದರೆ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ದೊಡ್ಡ ಹಿನ್ನಡೆ ಆಗ್ಬೋದು. ಇದು ಕಾಂಗ್ರೆಸ್ಸಿಗೂ ಗೊತ್ತಿರುವ ವಿಚಾರ. ಹಾಗಾಗಿ ಸಿದ್ದರಾಮಯ್ಯನವರ ನಿರ್ಗಮನ ಮತ್ತು ಮೇಲ್ವರ್ಗದ ಆಗಮನವನ್ನು ಕಾಂಗ್ರೆಸ್ ಹೇಗೆ ಮ್ಯಾನೇಜ್ ಮಾಡುತ್ತೆ ಎಂಬ ಕುತೂಹಲ ಇದ್ದೇ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯ ನಿರ್ಗಮನದಿಂದ ಕರ್ನಾಟಕದ ರಾಜಕಾರಣದಲ್ಲಿ ಅಹಿಂದ ಪಾಲಿಟಿಕ್ಸ್ ಅನಾಥವಾದಂತೆ ಕಂಡು ಬರ್ತಾ ಇದೆ. ಆ ಬಿಟ್ಟ ಸ್ಥಳವನ್ನು ತುಂಬುವ ನಾಯಕ ಯಾರು ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ಹೇಳಬೇಕಾಗತ್ತೆ.